ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತೀಯ ನೌಕಾಪಡೆ ಮತ್ತೊಂದು ಐತಿಹಾಸಿಕ ಹೆಜ್ಜೆಯನ್ನು ಇಟ್ಟಿದೆ. ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿತವಾದ 4ನೇ ಡೈವಿಂಗ್ ಸಪೋರ್ಟ್ ಕ್ರಾಫ್ಟ್ ಅಂದರೆ DSC-A23 ಅನ್ನು ಇತ್ತೀಚೆಗೆ ಔಪಚಾರಿಕವಾಗಿ ಕಮಿಷನ್ ಮಾಡಲಾಗಿದೆ. ಇದು ಸರಳ ವಿಷಯ ಅಲ್ಲ. ಇದು ನಮ್ಮ ದೇಶದ ಆತ್ಮನಿರ್ಭರ ಭಾರತದ ಯೋಜನೆಯ ಒಂದು ದೊಡ್ಡ ಯಶಸ್ಸು. ಈ ಕಮಿಷನಿಂಗ್ ಸಮಾರಂಭ ನಡೆದದ್ದು ಕೋಲ್ಕತ್ತಾದ ಟಿಟಗಢ್ನಲ್ಲಿ. ಸಮಾರಂಭವನ್ನು ದೀಪಾ ಶಿವಕುಮಾರ್ ಅವರು ನೇತೃತ್ವ ವಹಿಸಿದ್ದರು. ವೈಸ್ ಅಡ್ಮಿರಲ್ ಬಿ ಶಿವಕುಮಾರ್ ಅಂದರೆ ನೌಕಾಪಡೆಯ ಚೀಫ್ ಆಫ್ ಮೆಟೀರಿಯಲ್ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿಗಳು ಮತ್ತು ಟಿಟಗಢ್ ರೈಲ್ ಸಿಸ್ಟಮ್ಸ್ ಲಿಮಿಟೆಡ್ ಅಂದರೆ TRSL ಸಂಸ್ಥೆಯ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಡೀ ಕಾರ್ಯಕ್ರಮ ನೌಕಾಪಡೆಯ ಸಂಪ್ರದಾಯ ಮತ್ತು ಘನತೆಯೊಂದಿಗೆ ನೆರವೇರಿತು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಹಡಗು ಹೇಗಿದೆ ಮತ್ತು ಏಕೆ ಇದು ವಿಶೇಷ? DSC-A23 ಒಂದು ಕ್ಯಾಟಮಾರನ್ ಹಲ್ ವಿನ್ಯಾಸದ ಹಡಗು. ಉದ್ದ 30 ಮೀಟರ್. ಇದರ ತೂಕ ಸರಿಸುಮಾರು 380 ಟನ್. ಕ್ಯಾಟಮಾರನ್ ಅಂದರೆ 2 ಹಲ್ ಇರುವ ರಚನೆ. ಇದರಿಂದ ಹಡಗು ಸಮುದ್ರದಲ್ಲಿ ಅತ್ಯಂತ ಸ್ಥಿರವಾಗಿ ನಿಲ್ಲುತ್ತದೆ. ತೆರೆದ ಡೆಕ್ ಜಾಗ ಹೆಚ್ಚಿರುತ್ತದೆ ಮತ್ತು ಸಮುದ್ರದ ಅಲೆಗಳಿಗೆ ಎದುರಾಗಿ ಚೆನ್ನಾಗಿ ನಿಭಾಯಿಸಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಅಂದರೆ ಕರಾವಳಿ ಭಾಗದಲ್ಲಿ ಡೈವಿಂಗ್ ಆಪರೇಷನ್ಗಳಿಗೆ ಇದು ಅತ್ಯಂತ ಸೂಕ್ತ. ಈ ಹಡಗನ್ನು ಇಂಡಿಯನ್ ರಿಜಿಸ್ಟರ್ ಆಫ್ ಶಿಪ್ಪಿಂಗ್ ಅಂದರೆ IARSನ ನಿಯಮ ಮತ್ತು ಮಾನದಂಡಗಳ ಪ್ರಕಾರ ವಿನ್ಯಾಸ ಮಾಡಿ ನಿರ್ಮಿಸಲಾಗಿದೆ. ಅದಷ್ಟೇ ಅಲ್ಲ, ವಿಶಾಖಪಟ್ಟಣಂನ ನೇವಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಲ್ಯಾಬೊರೇಟರಿ ಅಂದರೆ NSTLನಲ್ಲಿ ಈ ಹಡಗಿನ ಮಾದರಿ ಪರೀಕ್ಷೆ ಮತ್ತು ಹೈಡ್ರೋಡೈನಾಮಿಕ್ ವಿಶ್ಲೇಷಣೆ ನಡೆಸಲಾಗಿದೆ. ಅಂದರೆ ಇದು ಎಲ್ಲ ಆ್ಯಂಗಲ್ನಿಂದ ಪರೀಕ್ಷಿಸಿ ಸಿದ್ಧಪಡಿಸಿದ ನೌಕೆ. ಈ ಹಡಗು ನೌಕಾಪಡೆಗೆ ಏನು ಮಾಡುತ್ತದೆ ಅಂತ ನೋಡೋಣ. ಡೈವಿಂಗ್ ಆಪರೇಷನ್ಗಳಿಗೆ ಬೆಂಬಲ ನೀಡುವುದು, ನೀರಿನ ಅಡಿಯಲ್ಲಿ ಇರುವ ರಚನೆಗಳ ತಪಾಸಣೆ, ಮುಳುಗಿದ ವಸ್ತುಗಳನ್ನು ರಕ್ಷಿಸುವ ಸಾಲ್ವೇಜ್ ಕಾರ್ಯ ಮತ್ತು ಕರಾವಳಿ ಭಾಗದಲ್ಲಿ ಸ್ಥಳ ನಿಯೋಜನೆ ಇವೆಲ್ಲವೂ ಈ ಹಡಗಿನ ಪ್ರಮುಖ ಕಾರ್ಯಗಳು. ಸರಳವಾಗಿ ಹೇಳಬೇಕೆಂದರೆ ಇದು ನೌಕಾಪಡೆಯ ಒಂದು ಬಹು ಉಪಯೋಗದ ಸ್ವಾಯತ್ತ ಘಟಕ. ಈಗ ಒಂದು ಮಹತ್ವದ ಅಂಶ, ಮೇಕ್ ಇನ್ ಇಂಡಿಯಾ. ಈ ಹಡಗಿನಲ್ಲಿ ಬಳಕೆಯಾಗಿರುವ ಮುಖ್ಯ ಮತ್ತು ಸಹಾಯಕ ಉಪಕರಣಗಳಲ್ಲಿ 70% ಸ್ವದೇಶಿ ತಯಾರಕರಿಂದ ಬಂದಿದೆ. ಇದು ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಯ ನೇರ ಪ್ರತಿಬಿಂಬ. ನಾವು ಇನ್ನು ವಿದೇಶಿ ತಂತ್ರಜ್ಞಾನವನ್ನೇ ನೆಚ್ಚಿಕೊಳ್ಳಬೇಕಿಲ್ಲ. ನಮ್ಮ ಭಾರತೀಯ ಉದ್ಯಮ ಸಂಸ್ಥೆಗಳೇ ನಮ್ಮ ನೌಕಾಪಡೆಗೆ ಶಕ್ತಿಯನ್ನು ತುಂಬುತ್ತಿವೆ. ಇನ್ನು ಈ ಯೋಜನೆಯ ಹಿನ್ನೆಲೆ ನೋಡೋಣ. 2021 ಫೆಬ್ರವರಿ 12ರಂದು ರಕ್ಷಣಾ ಸಚಿವಾಲಯ ಮತ್ತು ಟಿಟಗಢ್ ರೈಲ್ ಸಿಸ್ಟಮ್ಸ್ ನಡುವೆ 5 DSC ಹಡಗುಗಳ ನಿರ್ಮಾಣಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಅದರ ಪ್ರಕಾರ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಮೊದಲ ಹಡಗು DSC-A20 ಅನ್ನು ಕೊಚ್ಚಿ ನೆಲೆಯಲ್ಲಿ ಕಮಿಷನ್ ಮಾಡಲಾಯಿತು. ಅದರ ಸಮಾರಂಭಕ್ಕೆ ವೈಸ್ ಅಡ್ಮಿರಲ್ ಸಮೀರ್ ಸಕ್ಸೇನಾ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮತ್ತು ಈಗ 4ನೇ ಹಡಗು DSC-A23 ಕಮಿಷನ್ ಆಗಿದೆ. ಇನ್ನೊಂದು ಹಡಗು ಬಾಕಿ ಇದೆ, 5ನೇಯದು ಇನ್ನು ಮುಂದೆ ಬರಲಿದೆ. ಸ್ನೇಹಿತರೆ, ಭಾರತ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ನಿರಂತರವಾಗಿ ಬಲಪಡಿಸಿಕೊಳ್ಳುತ್ತಿದೆ. DSC-A23 ಅದರ ಒಂದು ಸಾಕ್ಷಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.
ಧನ್ಯವಾದಗಳು.